ಪ್ರಬಂಧ ರಾಷ್ಟ್ರೀಯ ಹಬ್ಬಗಳ ಮಹತ್ವ. ಪ್ರತಿ ರಾಷ್ಟ್ರಕ್ಕೂ ತಮ್ಮದೇ ಆದ ಹಬ್ಬಗಳಿವೆ. ಇದು ಜನಾಂಗೀಯ ಹಬ್ಬವಲ್ಲ. ಸರ್ವಧರ್ಮೀಯರು ನಾವೆಲ್ಲರೂ ಒಂದೇ, ಅನೇಕತೆಯಲ್ಲಿ ಏಕತೆ ಎಂದು ಆಚರಿಸುವ ಹಬ್ಬವೇ ರಾಷ್ಟ್ರೀಯ ಹಬ್ಬ ಎನ್ನುತ್ತೇವೆ. ಇದು ಯಾರೊಬ್ಬರ ಮನೆಯ ಹಬ್ಬವಲ್ಲ. ಇಡೀ ರಾಷ್ಟ್ರದ ಜನತೆ, ಎಲ್ಲ ಧರ್ಮೀಯರು ಒಟ್ಟಾಗಿ ಒಂದೇ ವೇದಿಕೆಯಲ್ಲಿ ಸಂಭ್ರಮದಿಂದ ಆಚರಿಸುತ್ತಾರೆ. ಇದಕ್ಕೆ ಭೇದ ಭಾವವಿಲ್ಲ. ಯಾರು ಬೇಕಾದರೂ ಪಾಲ್ಗೊಳ್ಳಬಹುದಾದುದು. ಈ ರಾಷ್ಟ್ರೀಯ ಹಬ್ಬ ಯಾವುದೆಂದರೆ ಸ್ವಾತಂತ್ರ್ಯ ದಿನಾಚರಣೆಯ ಬಗ್ಗೆ ತಿಳಿಯೋಣ. ಸ್ವಾತಂತ್ರ್ಯ ದಿನಾಚರಣೆ ಬ್ರಿಟಿಷರ ಕಪಿಮುಷ್ಟಿಯಿಂದ ಭಾರತ ದೇಶವನ್ನು ಹಿಂಪಡೆದ ದಿನವೇ ಈ ಸ್ವಾತಂತ್ರ್ಯ ದಿನಾಚರಣೆ. ಈ ಒಂದು ಸುದಿನಕ್ಕಾಗಿ ಅನೇಕ ಮಹಾನ್ ವ್ಯಕ್ತಿಗಳು ತಮ್ಮನ್ನೇ ಅರ್ಪಿಸಿಕೊಂಡಿದ್ದಾರೆ. ಮತ್ತೆ ಕೆಲವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಜೈಲು ಶಿಕ್ಷೆಯನ್ನು ಅನುಭವಿಸಿ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದಾರೆ. ಇಂತಹ ದಿನದಂದು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಮಡಿದವರು, ತಮ್ಮ ತನುಮನವನ್ನು ಅರ್ಪಿಸಿದವರೆಲ್ಲರನ್ನು ನೆನೆದು ಅವರೆಲ್ಲರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ನಾವೆಲ್ಲರೂ ಒಂದೇ ಒಂದು ಮನೋಭಾವನೆಯನ್ನು ಬೆಳೆಸಿಕೊಂಡು ಈ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಪ್ರತಿಯೊಬ್ಬರೂ ಆಚರಿಸುತ್ತಾರೆ. ಸುಮಾರು 200 ವರ್ಷಗಳಿಂದಲೂ ಇತರರ ಆಳ್ವಿಕೆಯಿಂದ ಮುಕ್ತಿ ಪಡೆದು ತಮ್ಮ ಕೈಗೆ ತೆಗೆದುಕೊಂಡ ದಿನವೇ ಈ ಸ್ವಾತಂತ್ರ್ಯ ದಿನಾಚರಣೆ. ಇದಕ್ಕಾಗಿ ಬಹಳವಾಗಿ ಶ್ರಮಿಸಿದ ಮಹಾನ್ ವ್ಯಕ್ತಿ ಗಾಂಧೀಜಿ, ನೆಹರು ಮತ್ತು ಅನೇಕ ಗಣ್ಯರು ಮಧ್ಯರಾತ್ರಿ 12 ಗಂಟೆಯ ಸಮಯದಲ್ಲಿ ಜವಾಹರ್ಲಾಲ್ ನೆಹರೂರವರು ದೆಹಲಿಯ ಕೆಂಪು ಕೋಟೆಯ ಮೇಲೆ ನಮ್ಮ ಭಾರತೀಯರ ತ್ರಿವರ್ಣ ಧ್ವಜವನ್ನು ಹಾರಿಸಿ ಮೊದಲ ಪ್ರಧಾನಿ ಎಂಬ ಪಟ್ಟ ಅಲಂಕರಿಸಿದರು. ನಮ್ಮ ಪೂರ್ವಜರು ಬಹಳ ಕಷ್ಟಪಟ್ಟು ನಮ್ಮ ದೇಶವನ್ನು ಅನ್ಯರ ಕೈಯಿಂದ ಬಿಡಿಸಿಕೊಂಡು ನಮಗೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಿರುವ ಮಹಾನ್ ವ್ಯಕ್ತಿಗಳನ್ನು ಅಂದು ನೆನೆದು ಶಾಲೆ, ಕಾಲೇಜು, ಸರ್ಕಾರಿ ಕಚೇರಿ, ಕೋರ್ಟು ಹೀಗೆ ನಾನಾ ಕಡೆಯಲ್ಲಿ ತಮ್ಮದೇ ಆದ ರೀತಿಯಲ್ಲಿ ತಳಿರು ತೋರಣ ಹಾಗೂ ನಾನಾ ವಿಧದ ರಂಗವಲ್ಲಿಯಿಂದ ಅಲಂಕರಿಸಿ ಭಾರತ ಮಾತೆ ಹಾಗೂ ಗಾಂಧೀಜಿ, ನೆಹರು ಅಂತಹ ಮಹಾನ್ ವ್ಯಕ್ತಿಗಳ ಫೋಟೋಗಳನ್ನಿಟ್ಟು ಅಲಂಕರಿಸಿ ತ್ರಿವರ್ಣದಿಂದ ಕೂಡಿರುವ ರಾಷ್ಟ್ರಧ್ವಜವನ್ನು ಹಾರಿಸಿ ಸಿಹಿ ಹಂಚಿ ನಾನಾ ಬಗೆಯ ಸಾಂಸ್ಕೃತಿಕ ಉತ್ಸವಗಳನ್ನು ಆಚರಿಸಿ ಸಂತೋಷದಿಂದ ದಿನ ಕಳೆಯುವರು. ಆ ದಿನದ ಮಟ್ಟಿಗೆ ಅಂತಹ ವ್ಯಕ್ತಿಗಳನ್ನು ನೆನೆಯುವುದು ಮಾತ್ರವೇ ಅಲ್ಲ, ಅವರ ತತ್ವ ಆದರ್ಶಗಳನ್ನು ಮುಂದಿಟ್ಟುಕೊಂಡು ನಮಗೆ ಬಂದಿರುವ ಸ್ವಾತಂತ್ರ್ಯವನ್ನು ಇತರರ ಪಾಲಿಗೆ ಮತ್ತೆ ಕೊಡದೆ ನಮ್ಮಲ್ಲೇ ಇಂತಹ ಅಮೂಲ್ಯವಾದ ಆಸ್ತಿಯನ್ನು ಉಳಿಸಿಕೊಂಡು ಹೋಗಲು ನಾವು ಕಾಯ ವಾಚ ಮನಸ ಶ್ರಮಿಸುತ್ತೇವೆ ಎಂಬ ಪ್ರತಿಜ್ಞೆಯನ್ನು ಮಾಡುವುದು ನಾಡಿನ ಜನತೆಯ ಮುಖ್ಯ ಕರ್ತವ್ಯವಾಗಿದೆ.